ಈ ನಾಸೀರ್ ಅಹಮದ್ ಅವರು ಒಂದು ಹೇಳಿಕೆನ ಮಾಡ್ತಾರೆ. ಏನಪ್ಪ ಅದು ಅಂದರೆ, ನರೇಂದ್ರ ಮೋದಿಯವರು ದೇಶದ್ರೋಹಿ ಅಂತ. ಈ ದೇಶದಲ್ಲಿ ಕುರಾನನ್ನು ಬಿಟ್ಟು ನಾವು ಸಂವಿಧಾನನೂ ಒಪ್ಕೊಳ್ಳಲ್ಲ ಅನ್ನೋ ಲೆವೆಲ್ಗೆ ನೀವು ಮಾತಾಡ್ತಿರಲ್ವಾ, ನೀವು ದೇಶದ್ರೋಹಿಗಳು. ನರೇಂದ್ರ ಮೋದಿನ ಈ ದೇಶದ ರಾಷ್ಟ್ರಗೀತೆನ ಆಡಲ್ಲ ಅಂತ ಹೇಳ್ತೀರಿ ನೀವು. ಹಂಗಾದರೆ ಯಾರು ರಾಷ್ಟ್ರದ್ರೋಹಿಗಳು, ಯಾರು ದೇಶದ್ರೋಹಿಗಳು? ಈ ದೇಶದಲ್ಲಿರೋರು ನೀವಲ್ವಾ? ಉತ್ತರ ಕೊಡ್ರಿ. ದೇಶನೇ ನನ್ನ ತಾಯಿ, ದೇಶನೇ ನನ್ನ ಉಸಿರು, ಈ ದೇಶದ ಅಭಿವೃದ್ಧಿನೇ ನನ್ನ ಅಭಿವೃದ್ಧಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಇರೋ ಒಬ್ಬ ರಾಷ್ಟ್ರಭಕ್ತ ನಾಯಕನ ನೀವು ಇವತ್ತು ಹೋಗ್ಬಿಟ್ಟು ದೇಶದ್ರೋಹಿ ಅಂತ ಕರಿತೀರಲ್ರಿ. ನಿಮ್ಮ ಲೆಕ್ಕದಲ್ಲಿ ಯಾರೆಲ್ಲ ಹೊರಗಡೆಯಿಂದ ಬಂದು ನುಸುಳ್ಕೋರಿದ್ದಾರೆ ಈ ದೇಶದಲ್ಲಿ, ಅವರುಗಳನ್ನ ಯಾರಾದರೂ ಹೊರಗಡೆ ಹಾಕೋ ಪ್ರಯತ್ನ ಮಾಡಿದ್ರೆ ಅವರುಗಳು ನಿಮ್ಮ ಲೆಕ್ಕದಲ್ಲಿ ದೇಶದ್ರೋಹಿಗಳು. ಇಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರ ಮೇಲೆ ಕೇಸ್ ಹಾಕಿಲ್ಲ ಅಂದರೆ ಅವರು ಈ ದೇಶದ ದೇಶಭಕ್ತರುಗಳು. ಏನ್ರಿ ನಿಮ್ಮದು ಲಾಜಿಕ್ಕು? ನರೇಂದ್ರ ಮೋದಿ ಅವ್ರ ಕುಟುಂಬ ಗೊತ್ತೇನ್ರಿ ನಿಮಗೆ? ಅವ್ರು ಹಿನ್ನೆಲೆ ಗೊತ್ತಾ ನಿಮಗೆ? ತನ್ನದೆಲ್ಲನೂ ತ್ಯಾಗ ಮಾಡಿ ದೇಶದ ಸೇವೆಗೋಸ್ಕರ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡಿರೋ ಅಂಥ ಒಬ್ಬ ಧೀಮಂತ ನಾಯಕ ಕಣ್ರಿ. ಒಬ್ಬ ಧೀಮಂತ ನಾಯಕ ಒಬ್ಬನ ತೋರಿಸ್ಬಿಡ್ರಿ ನಿಮ್ಮ ಕಾಂಗ್ರೆಸ್ಸಲ್ಲಿ. 47ರಿಂದ ಇವತ್ತಿನವರೆಗೂ ಆ್ಯಸ್ ಆನ್ ಟುಡೇವರೆಗೂ ತೋರಿಸ್ಬಿಡ್ರಿ ನೋಡೋಣ. ರಾಹುಲ್ ಗಾಂಧಿ ಅವರು ಹೊರಗಡೆ ದೇಶದಲ್ಲಿ ಹೋಗಿ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಪುಂಖಾನುಪುಂಖವಾಗಿ ಮಾನ ಹರಾಜಾಗ್ತಾರಲ್ವಾ, ಅವ್ರೇನು ಹಂಗಾದ್ರೆ? ಅಷ್ಟೇ ಯಾಕಪ್ಪ? ಈಗ ನೀನೇ ಇದೆಯಾ, ನಿನಗೆ ಪ್ರಶ್ನೆ ಕೇಳ್ತೀನಿ. ಈಗ ನೀನು ಒಂದೇ ಮಾತಾರನ್ನ ಪೂರ್ತಿ ಆಡ್ಬಿಡಪ್ಪ ನೋಡೋಣ. ನೀನು ಆಡ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ಬಿಡಪ್ಪ ನೀನು. ನಾನೊಬ್ಬ ಕಾಮನ್ ಮ್ಯಾನ್ ಆಗಿ, ನಾನೊಬ್ಬ ವೋಟರ್ ಆಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ. ನರೇಂದ್ರ ಮೋದಿ ಯಾವ ಲೆಕ್ಕದಲ್ಲಿ ದೇಶದ್ರೋಹಿ ಅನ್ನೋದನ್ನು ನನಗಾದರೂ ಉತ್ತರ ಕೊಡಿ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿನ್ನೆ ಕಾಂಗ್ರೆಸ್ನ ಒಬ್ಬ MLA ನಾಸೀರ್ ಅಹಮದ್, ಈ ನಾಸೀರ್ ಅಹಮದ್ ಅವರು ಒಂದು ಹೇಳಿಕೆನ ಮಾಡ್ತಾರೆ. ಏನಪ್ಪ ಅದು ಅಂದರೆ, ನರೇಂದ್ರ ಮೋದಿಯವರು ದೇಶದ್ರೋಹಿ ಅಂತ. ನಾಸೀರ್ ಅಹಮದ್ ಅವರೇ, ನೀವು ಯಾವ ಆಧಾರನ ಇಟ್ಕೊಂಡು ನರೇಂದ್ರ ಮೋದಿಯವರನ್ನ ದೇಶದ್ರೋಹಿ ಅನ್ನೋ ಒಂದು ಪದಾನ ಬಳಸಿದ್ದೀರಿ? ನೀವು ದಯವಿಟ್ಟು ಕ್ಲಾರಿಟಿ ಕೊಡಬೇಕು. ಏನಕ್ಕೆ ಅಂದರೆ ನೋಡಿ, ನಿಜವಾಗ್ಲೂ ದೇಶದ್ರೋಹಿಗಳು ಈ ದೇಶದಲ್ಲಿ ಯಾರಾದರೂ ಇದ್ದರೆ ನೀವು ಮತ್ತು ನಿಮ್ಮ ಪಕ್ಷ ಅಲ್ವಾ? ಕರೆಕ್ಟ್ ತಾನೇ ನಾನು ಹೇಳ್ತಿರೋದು? ಈ ದೇಶಕ್ಕೆ ಏನೆಲ್ಲ ಅವಮಾನ ಮಾಡಬೇಕು ಅದನ್ನು ಮಾಡ್ತಿರೋದು ನೀವು ಮತ್ತು ನಿಮ್ಮ ಪಕ್ಷದವರು. ಮತ್ತು ನೋಡಿ, ನಿಮ್ಮದೇ ಒಬ್ಬ ರಾಜ್ಯಸಭಾ ಸದಸ್ಯರ ಜೊತೆಯಲ್ಲಿ ಒಂದಷ್ಟು ಜನ ಅವ್ರ ಫಾಲೋವರ್ಗಳು ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಕೂಗ್ತಾರಲ್ವಾ, ಇದು ದೇಶದ್ರೋಹ ಅಲ್ವಾ? ಹೇಳಿ ನಾಸೀರ್ ಅಹಮದ್ ಅವರೇ, ನೀವು ಯಾವ ಆಧಾರನ ಇಟ್ಕೊಂಡು ನರೇಂದ್ರ ಮೋದಿನ ದೇಶದ್ರೋಹಿ ಅಂತ ಕರಿತಾ ಇದ್ದೀರಿ? ಇದು ನಿಮಗೆ ದೇಶದ್ರೋಹ ಅಂತ ಅನ್ನಿಸ್ಲಿಲ್ವಾ? ನಾಸೀರ್ ಅಹಮದ್ ಅವರೇ ಹೇಳಿ. ಆಮೇಲೆ ನೀವು ಇವಾಗ ನರೇಂದ್ರ ಮೋದಿ ಅವ್ರನ್ನ ದೇಶದ್ರೋಹಿ ಅಂತಿರಲ್ಲ, ಇಟ್ಕೊಳ್ಳೋಣ, ಅವರು ದೇಶದ್ರೋಹಿ ಅಂತಲೇ ಇಟ್ಕೊಳ್ಳೋಣ. ಹಂಗಾದರೆ ನೀವು ದೇಶ ಪ್ರೇಮಿಗಳಾ? ಹೇಳ್ರಿ ನಾಸೀರ್ ಅಹಮದ್ ಅವರೇ. ಈ ದೇಶದಲ್ಲಿ ಕುರಾನನ್ನು ಬಿಟ್ಟು ನಾವು ಸಂವಿಧಾನನೂ ಒಪ್ಕೊಳ್ಳಲ್ಲ ಅನ್ನೋ ಲೆವೆಲ್ಗೆ ನೀವು ಮಾತಾಡ್ತಿರಲ್ವಾ, ನೀವು ದೇಶದ್ರೋಹಿಗಳು. ನರೇಂದ್ರ ಮೋದಿನ ನೀವು ಉತ್ತರ ಕೊಡಬೇಕು. ಆಮೇಲೆ ಈ ದೇಶದ ರಾಷ್ಟ್ರಗೀತೆನ ಆಡಲ್ಲ ಅಂತ ಹೇಳ್ತೀರಿ ನೀವು. ಹಂಗಾದರೆ ಯಾರು ರಾಷ್ಟ್ರದ್ರೋಹಿಗಳು, ಯಾರು ದೇಶದ್ರೋಹಿಗಳು? ಈ ದೇಶದಲ್ಲಿರೋರು ನೀವಲ್ವಾ? ಅಲ್ವಾ? ಉತ್ತರ ಕೊಡ್ರಿ. ನಿಮ್ಮನ್ನು ನೀವು ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಆಗದೆ ಒಬ್ಬ ರಾಷ್ಟ್ರಭಕ್ತನ, ಒಬ್ಬ ಧರ್ಮನಿಷ್ಠನ ನೀವಿವತ್ತು ರಾಷ್ಟ್ರದ್ರೋಹಿ ಅಂತ ಕರಿತೀರಿ, ನೀವು ದೇಶದ್ರೋಹಿ ಅಂತ ಕರಿತೀರಲ್ವಾ? ನಿಮಗೆ ನಾಚಿಕೆ ಮರ್ಯಾದೆ ಇಲ್ವಾ? ನಾಸೀರ್ ಅಹಮದ್ ಅವರೇ ಹೇಳ್ರಿ. ನೀವು ಉತ್ತರ ಕೊಡ್ಬೇಕು ಜನರಿಗೆ. ನೀವು ಯಾವ ಕಾರಣಕ್ಕೆ ಕೇಳಿದ್ರಿ? ಏನು ಈ ದೇಶಕ್ಕೆ ಏನಾದರೂ ಪಾಕಿಸ್ತಾನದವ್ರನ್ನ ಬಿಟ್ಕೊಂಡವ್ರ ನರೇಂದ್ರ ಮೋದಿಯವರು ಅಥವಾ BJP ಸರ್ಕಾರ? ಹೇಳ್ರಿ ನೀವು ದೇಶದ್ರೋಹಿ ಅಂತ ಕರೆಯೋದಕ್ಕೆ. ಈ ದೇಶದಲ್ಲಿ ಯಾರೆಲ್ಲ ಬಾಂಗ್ಲಾದೇಶ, ಮ್ಯಾನ್ಮಾರಿಂದ, ಆಮೇಲೆ ಪಾಕಿಸ್ತಾನದಿಂದ ಒಂದಷ್ಟು ಜನ ನುಸುಳ್ಕೊಂಡು ಬಂದು ಅಲ್ಲಿ ಬದುಕೋದಕ್ಕೆ ಯೋಗ್ಯತೆ ಇಲ್ಲದೆ, ಅಲ್ಲಿ ತಿನ್ನೋದಕ್ಕೆ ಊಟ ಇಲ್ಲದೆ, ಆ ಊಟನ ಆರಿಸ್ಕೊಂಡು, ಆ ಕೆಲಸನ ಆರಿಸ್ಕೊಂಡು ಈ ದೇಶಕ್ಕೆ ಅಕ್ರಮವಾಗಿ ಬಂದು ನೆಲೆಸಿದಾರಲ್ವ, ಅಂಥ ದೇಶದ್ರೋಹಿಗಳನ್ನ ಹೊರಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಆಗಲೂ ಹೋರಾಟ ಮಾಡ್ತಿರೋದು ನರೇಂದ್ರ ಮೋದಿ ಮತ್ತು ಅವ್ರ ಸರ್ಕಾರ ಕಣ್ರಿ. ನೀವು ಅವ್ರನ್ನ ಹೋಗಿ ದೇಶದ್ರೋಹಿಗಳು ಅಂತ ಕರಿತೀರ. ನಿಜವಾಗಲೂ ಯಾರು ನುಸುಳ್ಕೊಂಡು ಬಂದಿದ್ದಾರಲ್ಲ ಜನ, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ನಿಂತಿರೋದು ನೀವು ಮತ್ತು ನಿಮ್ಮ ಭ್ರಷ್ಟ ಕೂಟ ಇದೆಯಲ್ಲ, IND ಕೂಟ, ನೀವುಗಳು ಇವತ್ತು ಆ ಜನರ ರಕ್ಷಣೆಗೆ ನಿಂತಿದ್ದೀರಿ. ಹಾಗಿದ ಮೇಲೆ ನರೇಂದ್ರ ಮೋದಿ ಅಲ್ಲ ದೇಶದ್ರೋಹಿ, ನೀವು ದೇಶದ್ರೋಹಿಗಳು. ನಿಮ್ಮ ಪಕ್ಷ ದೇಶದ್ರೋಹದ ಪಕ್ಷ. ಹೌದು, ಈ ದೇಶದಲ್ಲಿ ಏನಾದರೂ ಒಂದು ದೇಶದ್ರೋಹದ ಕೆಲಸ ಆಗಿದೆ ಅಂದರೆ ಅದು ನಿಮ್ಮ ಪಕ್ಷ ಮಾಡಿರೋದು ಮತ್ತು ನೀವುಗಳು ಮಾಡಿರೋದು ಕಣ್ರಿ. ನೀವು ಹೇಳ್ಕೊಳ್ಳಿ ನಾವು ದೇಶದ ದ್ರೋಹಿಗಳು ಅಂತ. ಅದನ್ನು ಬಿಟ್ಬಿಟ್ಟು ಇವತ್ತು
ದೇಶನೇ ನನ್ನ ತಾಯಿ, ದೇಶನೇ ನನ್ನ ಉಸಿರು, ಈ ದೇಶದ ಅಭಿವೃದ್ಧಿನೇ ನನ್ನ ಅಭಿವೃದ್ಧಿ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿರೋ ಒಬ್ಬ ರಾಷ್ಟ್ರಭಕ್ತ ನಾಯಕನ ನೀವು ಇವತ್ತು ಹೋಗ್ಬಿಟ್ಟು ದೇಶದ್ರೋಹಿ ಅಂತ ಕರಿತೀರಲ್ರಿ. ನಿಮ್ಮ ಲೆಕ್ಕದಲ್ಲಿ ಯಾರೆಲ್ಲ ಹೊರಗಡೆಯಿಂದ ಬಂದು ನುಸುಳ್ಕೋರಿದ್ದಾರೆ ಈ ದೇಶದಲ್ಲಿ, ಅವ್ರುಗಳನ್ನ ಯಾರಾದರೂ ಹೊರಗಡೆ ಹಾಕೋ ಪ್ರಯತ್ನ ಮಾಡಿದ್ರೆ ಅವರುಗಳು ನಿಮ್ಮ ಲೆಕ್ಕದಲ್ಲಿ ದೇಶದ್ರೋಹಿಗಳು. ಇಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋವ್ರ ಮೇಲೆ ಕೇಸ್ ಹಾಕಿಲ್ಲ ಅಂದರೆ ಅವರು ಈ ದೇಶದ ದೇಶಭಕ್ತರುಗಳು. ಏನ್ರಿ ನಿಮ್ಮದು ಲಾಜಿಕ್ಕು? ನಾಸೀರ್ ಅಹ್ಮದ್ ಅವರ ಅಲ್ವಾ? ಚೆನ್ನಾಗಿದೆ ಕಣ್ರಿ ನಿಮ್ಮ ಲಾಜಿಕ್ಕು. 1947 ಈ ದೇಶ ಸ್ವಾತಂತ್ರ್ಯ ಆದಾಗಿಂದ ತಾಳ್ರಿ ಈ ದೇಶಕ್ಕೆ ಯಾರಾದರೂ ಅನ್ಯಾಯ ಮಾಡಿದರೆ ನಿಮ್ಮ ಕಾಂಗ್ರೆಸ್ ಪಕ್ಷ, ಹೌದು ನಿಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇಷ್ಟೆಲ್ಲ ಜಾತಿ ವಿವಾದ ಆಗಿರ್ಬೋದು, ಕೋಮು ಗಲಭೆಗಳಾಗಿರ್ಬೋದು, ಅಥವಾ ಹೊರಗಡೆ ದೇಶಗಳಿಂದ ಜನ ನುಸುಳ್ಕೊಂಡು ಈ ಮಟ್ಟಕ್ಕೆ ಇವತ್ತು ದೇಶದಲ್ಲಿ ಬಂದು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇವತ್ತು ಈ ದೇಶದಲ್ಲಿ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂದರೆ ಯಾರೇ ಕಾರಣ ಇದಕ್ಕೆ? ಈ ದೇಶನ ಯಾರೇ ಆಳಿದ 60-65 ವರ್ಷ ಹೇಳ್ರಿ? ನೀವು ಕಣ್ರಿ ದೇಶದ್ರೋಹಿಗಳು, ನೀವು ಕಣ್ರಿ ಧರ್ಮದ್ರೋಹಿಗಳು, ನೀವು ಧರ್ಮದ್ರೋಹಿಗಳು. ಈ ದೇಶದಲ್ಲಿ ಒಂದು ರಾಮನ ಮಂದಿರ ಕಟ್ಟೋದಕ್ಕೆ 500 ವರ್ಷ ಬೇಕಾಯ್ತು ರೀ. ಆ ಕಾರಣಕ್ಕೆ ನೀವು ಕಣ್ರಿ ರಾಷ್ಟ್ರದ್ರೋಹಿಗಳು, ನೀವು ಧರ್ಮದ್ರೋಹಿಗಳು, ನೀವು ದೇಶದ್ರೋಹಿಗಳು. ನಿಮಗೆ ನೀವು ಹೇಳ್ಕೊಳ್ಳಿ. ಅದನ್ನು ಬಿಟ್ಟುಬಿಟ್ಟು ನರೇಂದ್ರ ಮೋದಿ ಅವರಿಗೆ ದೇಶದ್ರೋಹಿ ಅಂತ ಕರಿತೀರಾ? ನರೇಂದ್ರ ಮೋದಿಯವ್ರ ಕುಟುಂಬ ಗೊತ್ತೇನ್ರಿ ನಿಮಗೆ? ಅವ್ರು ಹಿನ್ನೆಲೆ ಗೊತ್ತಾ ನಿಮಗೆ? ಎಲ್ಲೋ ರಿಯಲ್ ಎಸ್ಟೇಟ್ ಕೆಲಸ ಮಾಡಿಕೊಂಡು ಅಲ್ಲಿ ಇಲ್ಲೇ ಒಂಚೂರು ದುಡ್ಡು ಮಾಡ್ಕೊಂಡು ಯಾವನೋ ರಾಜಕಾರಣಿಗೆ ಏನೇನೋ ಮಾಡಬಾರ್ದು ಕೆಲಸಗಳನ್ನ ಮಾಡ್ಕೊಂಡು ರಾಜಕಾರಣಕ್ಕೆ ಬಂದು ಒಂದು ಸೀಟ್ ತೊಗೊಂಡು ಇವತ್ತು ವಿಧಾನಸಭೆಯಲ್ಲಿ ಬಂದು ಕೂತಿರೋ ಜನ ನೀವು ಇವತ್ತು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀರಲ್ರಿ? ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಿರಲ್ರಿ? ತನ್ನದೆಲ್ಲನೂ ತ್ಯಾಗ ಮಾಡಿ ದೇಶದ ಸೇವೆಗೋಸ್ಕರ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡಿರೋ ಅಂಥ ಒಬ್ಬ ಧೀಮಂತ ನಾಯಕ ಕಣ್ರಿ, ಒಬ್ಬ ಧೀಮಂತ ನಾಯಕ. ಒಬ್ಬನ ತೋರಿಸ್ಬಿಡ್ರಿ ನಿಮ್ಮ ಕಾಂಗ್ರೆಸ್ಸಲ್ಲಿ 47ರಿಂದ ಇವತ್ತಿನವರೆಗೂ ಆ್ಯಸ್ ಆನ್ ಟುಡೇವರೆಗೂ ತೋರಿಸ್ಬಿಡ್ರಿ ನೋಡೋಣ. ಈ ಥರದ್ದು ಯಾರಾದರೂ ಇದ್ದಾರೇನ್ರಿ? ಇವತ್ತು ನಿಮ್ಗೆ ಏನಾಗ್ತಿದೆ ಅಂದರೆ ನೀವು ಅಸಹಾಯಕರಾಗಿದ್ದೀರಿ. ಹೌದು, ಯಾಕೆ ಅಂದರೆ ನಿಮಗೆ ಕೇಂದ್ರದಲ್ಲಿ ಅಧಿಕಾರ ಸಿಗ್ತಾ ಇಲ್ಲ. ನೀವು ಏನು ಸುಳ್ಳುಗಳನ್ನ ಈ ಜನರ ಮುಂದೆ ಇಟ್ಟರೂ ಕೂಡ ಜನ ಇವತ್ತು ಒಪ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ನೀವು ನಿರಾಸೆ ಆಗಿಬಿಟ್ಟಿದೆ ನಿಮಗೆ ಮತ್ತು ನಿಮ್ಮ ಹೈಕಮಾಂಡ್ಗೆ. ನಿಮಗೆ ಸಿಕ್ಕಿರೋದು ಕರ್ನಾಟಕದಲ್ಲಿ ಒಂದು ರಾಜ್ಯ, ಅಲ್ಲಿ ನೀವು ನಿಮ್ಗೆ ಏನೋ ಒಂದು ಅಷ್ಟು ಜಾಗಗಳು ಕೊಟ್ಟಿದೆ, ಸಿಕ್ಕಿದೆ, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡೋದ್ರಿಂದ ನೀವೇನು ಸಾಧಿಸಕೊಳಿಸಿದಿರಿ? ನಾಸೀರ್ ಅಹ್ಮದ್ ಅವರೇ ಹೇಳ್ರಿ, ಏನು ರೀ ಸಾಧಿಸಿದಿರಿ ನೀವು? ನನಗೆ ಉತ್ತರ ಕೊಡಪ್ಪ. ನಿಮ್ಮ ನಾಸೀರ್ ಹುಸೇನ್ ಅವ್ರ ಜೊತೆಯಲ್ಲಿ ಒಂದಷ್ಟು ಜನ ಅಲ್ಲಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ್ರಲ್ಲ, ಏನು ಕ್ರಮ ತಗೊಂಡಿದ್ದೀರಿ ಅವರಿಗೆ? ನೀವು ದೇಶ ಪ್ರೇಮಿಗಳಲ್ವಾ? ಹೇಳ್ರಿ ನಾಸೀರ್ ಅಹ್ಮದ್ ಅವರೇ, ನೀವು ದೇಶ ಪ್ರೇಮಿಗಳಲ್ವಾ? ಏನು ಕ್ರಮ ತಗೊಂಡ್ರಿ ಅವ್ರ ಮೇಲೆ ನೀವು? ಹೇಳ್ರಿ ನೋಡೋಣ. ಆಮೇಲೆ ನಾಸೀರ್ ಅಹ್ಮದ್ ಅವರೇ, ನಿಮ್ಮ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಅವರು ಹೊರಗಡೆ ದೇಶದಲ್ಲಿ ಹೋಗಿ ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಪುಂಖಾನುಪುಂಖವಾಗಿ ಮಾನ ಹರಾಜಾಗ್ತಾರಲ್ವಾ? ಅವ್ರೇನು ಹಂಗಾದ್ರೆ ಹೇಳ್ರಿ, ಅವ್ರೇನ್ರಿ ಅವರು? ಅವರು ದೇಶದ್ರೋಹಿ ಅಲ್ವಾ? ಅಷ್ಟೇ ಯಾಕಪ್ಪ? ಈಗ ನೀನೇ ಇದೆಯಾ, ನಿನಗೆ ಪ್ರಶ್ನೆ ಕೇಳ್ತೀನಿ ಈಗ. ನೀನು ಒಂದೇ ಮಾತಾರನ್ನ ಪೂರ್ತಿ ಆಡ್ಬಿಡಪ್ಪ ನೋಡೋಣ. ಆಡ್ಬಿಡಪ್ಪ ನೋಡೋಣ. ನೀನು ಆಡ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ಬಿಡಪ್ಪ ನೀನು. ನಿಮ್ಗೆ ಧೈರ್ಯ ಇಲ್ಲ ರೀ, ನಿಮ್ಗೆ ಧೈರ್ಯ ಇಲ್ಲ. ಅಮಾಯಕ ಮುಸ್ಲಿಮರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಪಾಪ ನೀವು ಅವ್ರನ್ನ ಪ್ರಚೋದನೆ ಮಾಡೋದಕ್ಕೋಸ್ಕರ ಇಂಥ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜಕಾರಣ ಮಾಡ್ತಿದ್ದೀರಿ. ಅಷ್ಟೇ ನಿಮ್ಮದು. ಇನ್ನೇನು ನಿಮ್ಮ ಸಮುದಾಯಕ್ಕೆ ಏನು ಮಾಡಿದ್ದೀರಿ ನೀವು? ಹೇಳಪ್ಪ. ಏನೂ ಮಾಡಿಲ್ಲ. ಮತ್ತು ನೀವು ದೊಡ್ಡದಾಗಿ ಏನು ಭಾಷಣಗಳು ಮಾಡ್ತೀರಾ? ನಮ್ಮವರು ತುಂಬ ಹಿಂದುಳಿದು ಬಿಟ್ಟಿದ್ದಾರೆ ಮುಸ್ಲಿಮ್ಸು, ನಾವು ಅಲ್ಪಸಂಖ್ಯಾತರು, ನಮ್ಮವ್ರಿಗೆ ವಿದ್ಯಾಭ್ಯಾಸ ಇಲ್ಲ, ತುಂಬ ಬಡವರು ಅಂತ ಎಲ್ಲ ಪುಂಖವಾಗಿ ಬಿಡ್ತಿರಲ್ಲ. 100 ಎಕರೆ ಲಕ್ಷಾಂತರ ಎಕರೆ ವಕ್ಫ್ ಬೋರ್ಡಲ್ಲಿ ಭೂಮಿ ಇದೆಯಲ್ರಿ, ತೊಗೊಂಡು ಹಂಚಿರಿ ಬಡವರಿಗೆ, ಶ್ರೀಮಂತರು ಮಾಡಿರಿ. ಅವ್ರನ್ನ ಮಾಡೋಂಗಿಲ್ಲ ನೀವು, ಗೊತ್ತಿದೆ. ಏನೋ ಅವ್ರು ಶ್ರೀಮಂತರಾಗ್ಬಿಟ್ರೆ ನಿಮ್ಮ ಮಾತು ಕೇಳಲ್ಲ ಅವರು. ಅವ್ರು ವಿದ್ಯಾಭ್ಯಾಸ ಮಾಡಿಬಿಟ್ಟು ವಿದ್ಯಾವಂತರಾಗ್ಬಿಟ್ರೆ ನಿಮ್ಮ ಮಾತು ಕೇಳಲ್ಲ ಅವರು. ಅದಕ್ಕೋಸ್ಕರ ಆ ಜನರನ್ನ ಅಲ್ಲೇ ಇಡಬೇಕು, ವಕ್ಫ್ ಬೋರ್ಡಲ್ಲಿ ಆಸ್ತಿನ ಅಲ್ಲೇ ಇರಬೇಕು. ನೀವು ಪ್ರಭಾವಿಗಳು ಯಾರ್ಯಾರು ಇದ್ದೀರಲ್ಲ ಕಾಂಗ್ರೆಸ್ಸಲ್ಲಿ, ನಾವು ಮುಸಲ್ಮಾನ್ ಲೀಡರ್ಗಳು ಅಂತ, ನೀವುಗಳೇನು ಮಾಡಬೇಕು? ಅಲ್ಲಲ್ಲಿ ಆ ವಕ್ಫ್ ಬೋರ್ಡ್ ಆಸ್ತಿನ ನುಂಗಿ ನೀರು ಕುಡಿದು ನೀವು ಶ್ರೀಮಂತರಾಗಿ ಪಾಪ ಆ ಬಡ ಜನ ಅಲ್ಲೇ ಇರಬೇಕು. ನಿಮಗೆ ಕೇಳ್ದಾಗೆಲ್ಲ ಅವ್ರು ಓಟ್ ಹಾಕ್ತಿರ್ಬೇಕು, ನೀವು ಕರೆದಾಗೆಲ್ಲ ನಿಮಗೆ ಬಂದು ಜೈಕಾರ ಆಗ್ತಿರ್ಬೇಕು ಅವರು. ಇದೇ ಅಲ್ವಾ ನೀವು?
78 ವರ್ಷ ಈಗ ಸ್ವಾತಂತ್ರ್ಯ ಬಂದು ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಿದೆ ಕೆಲಸ ಅಲ್ವಾ. ಆಮೇಲೆ ನಜೀರ್ ಅಹಮದ್ ಅವರೇ, ಇವಾಗ ಕೇಂದ್ರ ಸರ್ಕಾರದವರು ಯೂನಿಫಾರ್ಮ್ ಸಿವಿಲ್ ಕೋಡ್ ತರಕ್ಕೆ ಹೋಗ್ತಿದ್ದಾರಪ್ಪ. ನೀವು ಅದನ್ನು ವಿರೋಧ ಮಾಡ್ತಿದ್ದೀರಿ. ಏನು ನಿಮ್ಮ ವಿರೋಧ? ಏನು ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ 2ಕ್ಕಿಂತ ಹೆಚ್ಚಿಗೆ ಮಕ್ಕಳಿರಬಾರ್ದು ಅನ್ನೋದಲ್ವಾ? ನೀವು ಇದನ್ನು ಯಾಕೆ ವಿರೋಧ ಮಾಡ್ತೀರ ಅಂತ ನಾನು ಹೇಳ ಸರಳವಾಗಿ. ನೋಡಿ, ನಿಮ್ಮ ಉದ್ದೇಶ ಒಂದೇ, ಏನು ಗೊತ್ತಾ? ಮುಸಲ್ಮಾನರು ಹೆಚ್ಚೆಚ್ಚಿಗೆ ಮಕ್ಕಳು ಮಾಡ್ಕೊಬೇಕು. ಹೆಚ್ಚೆಚ್ಚಿಗೆ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಅವರು ಇವಾಗ ಏನು ಬಡತನದಲ್ಲಿದ್ದಾರೆ ಅದೇ ಬಡತನದಲ್ಲಿರಬೇಕು ಅಥವಾ ಅದಕ್ಕಿಂತ ಕೆಳಕ್ಕೆ ಹೋಗಬೇಕು ಅಲ್ವಾ? ಅದಕ್ಕಿಂತ ಕೆಳಕ್ಕೆ ಹೋಗಬೇಕು. ನಿಮ್ಮಂಥವ್ರು 1 ಜನ ರಾಜಕಾರಣಿಗಳು, ಪ್ರಭಾವಿಗಳು, ನೀವು 1, 2, 3 ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ದುಬಾಯಿ, ಐಲ್ಯಾಂಡು, ಸಿಂಗಾಪುರು, ಆಸ್ಟ್ರೇಲಿಯಾಗಳಲ್ಲಿ ಅವ್ರನ್ನ ಕಳಿಸಿ ಓದಿಸ್ಬೇಕು. ಇಲ್ಲಿ ಪಾಪ ಯಾರು ಈ ಬಡವರಿದ್ದಾರಲ್ಲ, ಬಡ ಮುಸ್ಲಿಮ್ಸು, ಅವರು ಅಲ್ಲೇ ಇರಬೇಕು. ಅವರು ಡಜನ್ಗಟ್ಟಲೆ ಮಕ್ಕಳು ಮಾಡ್ಕೊಂಡು ಪಾಪ ಅವ್ರ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗ್ದಿರಾ ಅವ್ರ ಮಕ್ಕಳನ್ನ ಬೀದಿನಲ್ಲಿ ನಿಂತ್ಕೊಂಡು ನೀವು ಕೊಡೋದನ್ನು ತಿನ್ಕೊಂಡು ನಿಮಗೆ ಜೈ ಜೈ ಅನ್ಕೊಂಡು ಇರಬೇಕು. ಈ ಕಾರಣಕ್ಕೆ ಅಲ್ವಾ ನೀವು ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿರೋಧ ಮಾಡ್ತಿರೋದು? ಇದರಲ್ಲೇನೋ ಸುಳ್ಳಿದ್ರೆ ಹೇಳ್ರಿ ನೀವು. ನೀವು ಹೇಳ್ರಿ, ಇದರಲ್ಲೇನೋ ನಾನೇನೋ ಸುಳ್ಳು ಹೇಳ್ತಿದ್ದೆ ನೀವು ಹೇಳ್ರಿ. ನಿಮ್ಮ ಉದ್ದೇಶ ಇದೆ ಅಲ್ವಾ? ಈ ಕಾರಣಕ್ಕೋಸ್ಕರ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ನ ನೀವು ತಡೀತಿದ್ದೀರ ಅಲ್ವಾ? ನೀವಲ್ವಾ ದೇಶದ್ರೋಹಿಗಳು? ನೀವಲ್ವಾ ಸ್ವಧರ್ಮೀಯ ದ್ರೋಹಿಗಳು? ಹಿಂದೂ ಧರ್ಮ ಬಿಡೋಣ, ಸ್ವಧರ್ಮೀಯ ದ್ರೋಹಿಗಳು ನೀವೇ ಅಲ್ವಾ? ಹೇಳ್ರಿ ನಜೀರ್ ಅಹಮದ್ ಅವರೇ, ನೀವು ಇಲ್ಲಿವರೆಗೂ ಒಂದು ಆಸ್ಪತ್ರೆ ಕಟ್ಸಿಲ್ಲ ಕಣ್ರಿ ಹೊಗ್ಬೋಡ್ ಆಸ್ತಿನಲ್ಲಿ. ದಯವಿಟ್ಟು ಮಾಡಿ ಅದನ್ನು. ನಿಮ್ಮದೇ ಸಮುದಾಯ, ನಿಮ್ಮದೇ ಜನ, ನಿಮಗೆ ಓಟ್ ಹಾಕೋ ಜನ ಕಣ್ರಿ, ನಿಮ್ಮನ್ನು ಫಾಲೋ ಮಾಡೋ ಜನ, ಅವ್ರಿಗೇನಾದರೂ ಒಳ್ಳೇದು ಮಾಡಿರಿ. ಆಮೇಲೆ ನಜೀರ್ ಅಹಮದ್ ಅವರೇ, ನೀವು ದೊಡ್ಡದಾಗಿ ಹೇಳ್ಬಿಟ್ರಿ ನರೇಂದ್ರ ಮೋದಿ ಅವರು ದೇಶದ್ರೋಹಿ ಅಂತ ಹೇಳ್ಬಿಟ್ಟು. ಅಲ್ಲಿ ಪ್ರಶ್ನವ್ರು ಬಂದ್ಬಿಟ್ಟು ಪ್ರಶ್ನೆ ಕೇಳಿದ್ರೆ ಹೇಳೋದಾಗಿದ್ದ ಹುಮ್ಮಸ್ಸೇ ಇಲ್ಲ ನಿಮಗೆ. ನಾಳೆ ಹೇಳ್ತೀನಿ ಉತ್ತರ ಅಂತೇಳಿ ಹೇಳ್ಬಿಟ್ಟು ನಿಧಾನಕ್ಕೆ ಜಾಣ ಕಿವುಡು ಅಂತಾರಲ್ಲ, ಜಾಣ ಕಿವುಡೂ ಹೌದು, ಜಾಣ ಕುರುಡೂ ಅವ್ರದ್ದು, ನಿಮ್ಮದು ಎರಡೂ ನಿಮ್ಮದು. ಜಾಣ ಕಿವುಡು ಮತ್ತು ಜಾಣ ಕುರುಡು ಎರಡನ್ನೂ ತೋರಿಸ್ಬಿಟ್ಟು ಗಾಡಿ ಹತ್ಕೊಂಡು ಓಡೋಗ್ಬಿಟ್ರೆ ಯಾಕೆ ಅಷ್ಟು ಭಯನಾ? ಅಷ್ಟು ಧೈರ್ಯ ಇರೋರು ಹೇಳ್ಬೇಕಣ್ರಿ ಪ್ರಶ್ನವ್ರು ಕೇಳಿದಾಗ. ಹೇಳೋದಕ್ಕೇನು ಇದ್ರೆ ತಾನೇ, ಯಾಕೆಂದರೆ ನಿಮ್ಮನ್ನು ನೀವೇ ಹೇಳ್ಕೋಬೇಕು. ಅದಕ್ಕೋಸ್ಕರ ನೀವು ಹೊಲ್ಟ್ರಿ ಅಲ್ವಾ? ನಿಮ್ಮ ಹತ್ರ ಉತ್ತರ ಎಲ್ಲಿದೆ? ನಜೀರ್ ಅಹಮದ್ ಅವರೇ, ಪ್ರಶ್ನೆ ಅವ್ರದ್ದು ಒಂದು ಒತ್ತಡ ಗಿಡನ, ನಾನೊಬ್ಬ ಕಾಮನ್ ಮ್ಯಾನ್ ಆಗಿ, ನಾನೊಬ್ಬ ವೋಟರಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀನಿ. ನರೇಂದ್ರ ಮೋದಿ ಯಾವ ಲೆಕ್ಕದಲ್ಲಿ ದೇಶದ್ರೋಹಿ ಅನ್ನೋದನ್ನು ನನಗಾದರೂ ಉತ್ತರ ಕೊಡಿ ಅಂತ ನಿಮ್ಮನ್ನು ಉತ್ತರ ಕೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.